371 ಜೆ ವಿಧಿಯ ಸಮರ್ಪಕ ಅನುಷ್ಠಾನ, ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಹಾಗೂ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಬಲವರ್ಧನೆಗಾಗಿ ಜುಲೈ 29ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕೆಕೆಸಿಸಿಐ ಕಚೇರಿಯಲ್ಲಿ ವಿಶೇಷ ಚಿಂತನಾ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಶಂಬಸಪ್ಪ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 371 ಜೆ ಹೋರಾಟದ ಪ್ರಮುಖ ರೂವಾರಿ ಹಾಗೂ ಪ್ರೇರಣಾ ಶಕ್ತಿಯಾಗಿದ್ದ ದಿವಂಗತ ವೈಜನಾಥ್ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ಈ ಸಭೆ ನಡೆಯಲಿದ್ದು, ಅವರ ಆದರ್ಶಗಳನ್ನು ಸ್ಮರಿಸುವುದರ ಜೊತೆಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹೊಸ ಕಾರ್ಯತಂತ್ರ ರೂಪಿಸುವ ಉದ್ದೇಶ ಹೊಂದಿದೆ ಎಂದು ಹೇಳಿದರು. 371 ಜೆ ವಿಧಿಯ ಪರಿಣಾಮಕಾರಿ ಅನುಷ್ಠಾನ, ಅದರ ಮೂಲ ಉದ್ದೇಶಗಳ ಸಂಪೂರ್ಣ ಸಕಾರ, ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಸಂಘಟನಾ ಬಲವರ್ಧನೆ ಹಾಗೂ ಮುಂದಿನ ದಿನಗಳಲ್ಲಿ ಎದುರಾಗುವ ಸವಾಲುಗಳು ಸಮರ್ಥವಾಗಿ ಎದುರಿಸಲು ಅನುಸರಿಸಬೇಕಾದ ಹೋರಾಟದ ರೂಪರೇಷೆ ಕುರಿತು ಸಭೆಯಲ್ಲಿ ಸಮಗ್ರ ಚರ್ಚೆ ನಡೆಯಲಿದೆ. ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿನಿಧಿಸಿದ ಸಲಹೆ, ಅಭಿಪ್ರಾಯ ಹಾಗೂ ಕಾರ್ಯಯೋಜನೆಗಳನ್ನು ಸಂಗ್ರಹಿಸಿ ಮುಂದಿನ ಹೋರಾಟದ ದಿಕ್ಕನ್ನು ನಿರ್ಧರಿಸಲಾಗುವುದು ಎಂದು ತಿಳಿಸಿದರು. ಈ ಒಂದು ಮುಖ್ಯ ಉದ್ದೇಶ ಏನಂದರೆ 371 ಜೆ ಯಾವ ರೀತಿಯಿಂದ ಒಂದು ಅನುಷ್ಠಾನಕ್ಕೆ ಬಂತು, ಇದರ ಹಿಂದೆ ಯಾರ್ಯಾರ ಹೋರಾಟ, ಯಾರ್ಯಾರ ಒಂದು ಶ್ರಮ ಇದೆ ಅಂತಂಬುದು ತಮಗೆಲ್ಲರಿಗೂ ಗೊತ್ತಿದೆ. ಇದಕ್ಕೆ ಮುಖ್ಯವಾಗಿ ಇದನ್ನು ಗುರುತಿಸಿ, ಇದಕ್ಕೆ ಹುಟ್ಟಿಸಿ, ಇದಕ್ಕೆ ಒಂದು ರೂಪ ತರಲಿಕ್ಕೆ ಕಾರಣರಾದಂಥ ನಮ್ಮ ಹಿರಿಯರು ಹಾಗೂ ಈ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ನಮ್ಮ ಅಧ್ಯಕ್ಷರಾದಂಥ ಶ್ರೀ ವೈಜನಾಥ್ ಪಾಟೀಲ್ ಅವರಿಗೆ ಈ ಶ್ರೇಯಸ್ಸು ಹೋಗುತ್ತೆ. ಅವರ ಒಂದು ಏನು ಶ್ರಮದಿಂದ ನಮ್ಮ ಭಾಗದ ಈ ಒಂದು ಕಲ್ಯಾಣ ಕರ್ನಾಟಕದ ಜನತೆಗೆ ಇವತ್ತಿನ ದಿವಸ ಎಜುಕೇಷನ್ ಆಗಿರ್ಬೋದು, ಕೆಲವೊಂದು ಕ್ಷೇತ್ರದಲ್ಲಿ ಮೆಡಿಕಲ್ ಸೀಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸೀಟ್ಸ್ ಆಗಿರ್ಬೋದು, ಇದರಲ್ಲಿ ಸಾಕಷ್ಟು ಒಂದು ಒಳ್ಳೆಯ ರೀತಿಯಿಂದ ಸ್ಪಂದನೆ ಸಿಕ್ಕು ಇವತ್ತಿನ ನಮ್ಮ ಭಾಗದ ವಿದ್ಯಾರ್ಥಿಗಳು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಈ 371 ಜೆ ಪೂರ್ಣ ಅನುಷ್ಠಾನ ಆಗಿಲ್ಲ ಅಂತಂಬೋದ್ರ ಬಗ್ಗೆ ನಮಗೊಂದು ಕಳಕಳಿಯ ಒಂದು ಸಂಗತಿ. ಯಾಕಂದರೆ ನಾವು ಈ 371 ಜೆನಲ್ಲಿ ಇವತ್ತು ವಿದರ್ಭ ಮಾದರಿಯಲ್ಲಿ ಆಗಿರ್ಬೋದು, ಬೇರೆ ಒಂದು 371ರ ಒಂದು ಮಾದರಿಯಲ್ಲಿ ಯಾವ ರೀತಿಯ ಒಂದು ಅನುಷ್ಠಾನಗಳು ಆಗಬೇಕಿತ್ತು ಪೂರ್ಣ ರೂಪದಲ್ಲಿ ಆಗದಿಲ್ಲ. ಈ ಒಂದು ಅನುಷ್ಠಾನ ಆಗಬೇಕು, ಎಲ್ಲ ಪೂರ್ಣಾನುಷ್ಠಾನ ಆಗಬೇಕೆಂಬ ಒಂದು ಉದ್ದೇಶದಿಂದ ನಾವು ಬರುವ 29ನೇ ತಾರೀಕಿನ ದಿವಸ ನಾವು ನಮ್ಮ ನಾಯಕರಾದಂಥ ಶ್ರೀ ವೈಜನಾಥ್ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ನಾವು ಪೂರ್ಣಾನುಷ್ಠಾನ ಕುರಿತು ಚಿಂತನಾ ಸಭೆಯನ್ನು ಚೇಂಬರ್ ಆಫ್ ಕಾಮರ್ಸ್ನ ಸಭಾಂಗಣದಲ್ಲಿ SROG ಸಭಾಂಗಣದಲ್ಲಿ ನಾವು ಏರ್ಪಡಿಸಿದ್ದೇವೆ. ಸೊ ಈ ಒಂದು ಮಹತ್ವದ ಒಂದು ಏನು ಸಭೆಗೆ ಕಲಬುರಗಿ ನಗರದ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಇವತ್ತಿನ ದಿವಸ ಯೂತ್ ಆಗಿರ್ಬೋದು, ಇವತ್ತಿನ ದಿವಸ ನಮ್ಮ ಹಿರಿಯರಾಗಿರ್ಬೋದು, ಈ ಒಂದು ಸಭೆ ಹೋರಾಟದ ಪ್ರಮುಖ ರೂವಾರಿ ಹಾಗೂ ಪ್ರೇರಣಾ ಶಕ್ತಿಯ ಶ್ರೀ ವೈಜನಾಥ್ ಪಾಟೀಲ್ ಜಿ ಅವರ ಜನ್ಮದಿನ ಜುಲೈ 29ಕ್ಕೆ ನಡೆಯುವ ಸಂದರ್ಭದಲ್ಲಿ ತಾವೆಲ್ಲರೂ ಹಾಜರಾಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸಭೆಯಲ್ಲಿ ಸಾಕಷ್ಟು ಒಂದು ಇದು 371 ಜೆ ಏನೇನು ಆಗಬೇಕೆಂಬುದ್ರ ಬಗ್ಗೆ, ಅನುಷ್ಠಾನಗಳಾಗಬೇಕಾದ್ರ ಬಗ್ಗೆ ನಾವು ಅಲ್ಲಿ ಚರ್ಚೆ, ಚಿಂತನೆ ಮಂಥನ ರೂಪದಲ್ಲಿ ನಾವು ನಡೆಸುತ್ತೇವೆ. ಇದನ್ನು ಪೂರ್ತಿಯಾಗಿ ನಮ್ಮ ಇವತ್ತಿನ ದಿವಸ ಕುಷ್ಟಗಿ ಸರು ಏನದಲ್ಲ, ಇವು ಯಾವ್ಯಾವ ಪಾಯಿಂಟ್ಸ್ಗಳು ಇಲ್ಲಿ ಕವರ್ ಆಗಬೇಕೆಂಬುದ್ರ ಬಗ್ಗೆ ಅವ್ರು ಹೇಳ್ತಾರೆ. ದಯವಿಟ್ಟು ತಾವು ಕೇಳಬೇಕು ಸರ್. ಸ್ವಶಕ್ತಿದಂತ ಆ ಅರ್ಥ ಅಂತಕ್ಕಂಥ ಹೋರಾಟ ಮಾಡ್ಯಾರ. ಅದು ಭಾಳ ಇಂಪಾರ್ಟೆಂಟ್ ಅಂತಕ್ಕಂಥ ವೈದ್ಯನಾಥ್ ಪಾಟೀಲ್ ಅವರು 29 ತಾರೀಕಿಗೆ ನಡೀತಕ್ಕಂಥದ್ದು ಒಂದು ಭಾಗಿಯಾಗ್ತೀವಿ. ನಾವು ಕಟ್ಟ ವೈದ್ಯನಾಥ್ ಪಾಟೀಲ್ ಅಭಿಮಾನಿಗಳಲ್ಲ. ನಾವು ಇತ್ತೀಚೆಗೆ ನಾವು ಎಂದು ವೈದ್ಯನಾಥ್ ಪಾಟೀಲ್ ಅವರು ಇದು ಆದರೂ ಅವತ್ತು ಹಿಡಿದು ನಾವು ರಾಜಕೀಯ ಹಿಂದೆ ಸಭೆಗೆಲ್ಲ ರಾಜಕೀಯ ನಮಗೆ ಅಡ್ಡಾಡ್ಬಿಟ್ಟಾಗ. ಯಾಕಂದ್ರೆ ವಿಚಿತ್ರ ಜನ ಈಗೆಲ್ಲ ಲೂಟಿ ಮಾಡೋರು, ಭಾರತವಾಗಿದೆ ದಂಡ ಮಾಡೋರು, ಇಂಥವೆಲ್ಲ ಮಾಡ್ತಕ್ಕಂಥದ್ದು ಈಗಿನ ರಾಜಕೀಯ. ನಮ್ಮದು ಅದು ನಡೆಯಲ್ಲ. ಯಾಕಂದ್ರೆ ನಾವೆಲ್ಲ 200 ವರ್ಷ ಎಲ್ಲ ಗೊತ್ತಿಲ್ಲ, ಇರೋದೇ 60-70 ವರ್ಷ ಹೋಗೋದು. ಇರೋದನ್ನು ಒಳ್ಳೇದು ಮಾಡಿ ಹೋಗ್ಬೇಕಂತಕ್ಕಂಥ ನಮ್ಗೆ ಬರ್ತದಾಗಲ್ಲ. ಅದಕ್ಕೆ ದಯಮಾಡಿ ನಮ್ಮೆಲ್ಲ ವರದಿಗಾರರಿಗೆ, ಪತ್ರಕರ್ತರಿಗೆ ನನ್ನೊಂದು ರಿಕ್ವೆಸ್ಟ್ ಅದ, ನೀವೇನಿದ್ದರೂ ಕೂಡ ನೀವು ಇದ್ದಿರಂತೆ ಇವತ್ತು ಏನಾರು ಒಂದು ಸ್ವಲ್ಪ ಪುಣ್ಯದ ಕೆಲಸಗಳದ. ಯಾಕಂದ್ರೆ ಜುಲೈದಾಗ ಬರೋದು ಅಗಾಟ ಮಳಿ ಅಗಾಟ ಮುಂದೆ ಬರ್ತದೆ. ನೀವು ಬಂದಿದ್ದೀರ ಈಗೇನು ನೀವು ಮಾಡ್ತಕ್ಕಂಥ ರಾಜಕೀಯವರು ಮುಂದುವರೆಸಲ್ಲ. ಮುಂದುವರೆದಿರೋರಿಗೆ ಬೆಂಕಿ ಮಾಡಿದ್ದು ಸರ್ವನಾಶ ಇರ್ತದೆ. ಒಳ್ಳೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.